ಇವರ ಫೋಟೋ ಒಂದ್ಸರಿ ನೋಡ್ಕೊಳ್ಳಿ. ಈ ರೀಲ್ ನೋಡಿದ ಮೇಲೆ ಈ ಮನುಷ್ಯನ ನೀವು ಸಾಯೋವರೆಗೂ ಮರೆಯೋ ಚಾನ್ಸೇ ಇಲ್ಲ. ದಿನ ಬೆಳಗ್ಗೆ ಎದ್ದು 9 to 5 ಜಾಬ್ ಮಾಡ್ತಾ ಲೈಫ್ ಲಾಂಗ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಅಲ್ವಾ. ಇದಕ್ಕೆಲ್ಲ ರೂವಾರಿ ಇವರೇನೆ, ಜಾನ್ ಡಿ ರಾಕಫೆಲ್ಲರ್. ಆ ಕಾಲದಲ್ಲೇ ಅಮೆರಿಕಾದ 90% ಆಯಿಲ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಿದ್ರು. 1870ರ ಸಮಯದಲ್ಲಿ ಅಮೆರಿಕಾದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಪೀಕ್ ಅಲ್ಲಿ ಇದ್ದ ಕಾಲ. ಆದ್ರೆ ಫ್ಯಾಕ್ಟ್ರಿಗಳಿಗೆ ಕೆಲಸಗಾರರೇ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಮೆಜಾರಿಟಿ ಜನ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರು ಅಥವಾ ಕೃಷಿ ಮಾಡ್ತಾ ಇದ್ರು. ಈ ಟೈಮಲ್ಲಿ ಅಮೆರಿಕಾದ ಎಜುಕೇಶನ್ ಸಿಸ್ಟಮ್ ಬರೀ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ಹಿಸ್ಟ್ರಿ, ಫಿಲಾಸಫಿ, ಮ್ಯಾಥ್ಸ್, ಸೈನ್ಸ್ ಕಲಿಸಿ ಚಿಂತಕರನ್ನ, ಫಿಲಾಸಫರ್ಗಳನ್ನ ಮತ್ತು ಸೈಂಟಿಸ್ಟ್ ಗಳನ್ನ ತಯಾರು ಮಾಡ್ತಾ ಇದ್ರು. ಆದ್ರೆ ರಾಕಫೆಲ್ಲರ್ 180 ಮಿಲಿಯನ್ ದುಡ್ಡು ಸುರಿದು ಹೊಸ ಸ್ಕೂಲ್ ಮತ್ತು ಕಾಲೇಜ್ಗಳನ್ನ ಕಟ್ಟಿಸ್ತಾರೆ. ಅವರ ಉದ್ದೇಶ ಫ್ಯಾಕ್ಟ್ರಿಗಳಿಗೆ ಬೇಕಾದ ಒಬಿಡಿಯಂಟ್ ವರ್ಕರ್ಸ್ ನ ತಯಾರು ಮಾಡೋದು ಮಾತ್ರ. ಇದೆಲ್ಲ US ಅಲ್ಲಿ ನಡೀತಾ ಇದ್ರೆ ಬ್ರಿಟಿಷರು ಅವರಿಗಿಂತ 67 ವರ್ಷ ಮುಂಚೆನೆ ಇನ್ನೊಂದು ಟ್ರ್ಯಾಪ್ ನ ರೆಡಿ ಮಾಡ್ತಾ ಇದ್ರು, ಮೆಕೌಲೆ ಎಜುಕೇಶನ್ ಸಿಸ್ಟಮ್. ಈಸ್ಟ್ ಇಂಡಿಯಾ ಕಂಪನಿಗೆ ಅವರ ಆಫೀಸ್ ಕೆಲಸ ಮಾಡೋದಕ್ಕೆ ಕ್ಲರ್ಕ್ಗಳು, ಅಕೌಂಟೆಂಟ್ಗಳು, ಸೂಪರ್ವೈಸರ್ಗಳು ಮತ್ತು ಟ್ಯಾಕ್ಸ್ ಕಲೆಕ್ಟರ್ ಬೇಕಾಗಿರ್ತಾರೆ. ಅದಕ್ಕಾಗಿನೇ ನಮ್ಮ ದೇಶದ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿ ಗುರುಕುಲವನ್ನ ನಾಶ ಮಾಡಿ ಈ ಕ್ಲರ್ಕ್ ಫ್ಯಾಕ್ಟರಿ ಸಿಸ್ಟಮ್ ಅನ್ನ ತಂದ್ರು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ರೇಸ್ಗೆ ಬಿದ್ದ ದೇಶಗಳು ಬ್ಲೈಂಡ್ ಆಗಿ ರಾಕಫೆಲ್ಲರ್ ನ ಫ್ಯಾಕ್ಟರಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಹಾಗೆ ಬ್ರಿಟಿಷರು ಅವರ ಕಾಲೋನಿಗಳಲ್ಲಿ ಮೆಕೌಲೆ ಶಿಕ್ಷಣ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಈ ಎರಡು ಶಿಕ್ಷಣ ಪದ್ಧತಿಯ ಉದ್ದೇಶ ಮಾತ್ರ ಒಂದೇನೆ, ನಮ್ಮ ಕ್ರಿಯೇಟಿವ್ ಥಿಂಕಿಂಗ್ ಅನ್ನ ಹಾಳು ಮಾಡಿ ಒಂದು ಪರ್ಮನೆಂಟ್ ಲೇಬರ್ ಫೋರ್ಸ್ ಅನ್ನ ರೆಡಿ ಮಾಡೋದು. ಇದೆಲ್ಲ ಆಗಿ 106 ವರ್ಷ ಕಳೆದೋಗಿದೆ ಅಲ್ವಾ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಕಮೆಂಟ್ ಮಾಡಿ.